ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್, ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋಲಿ ನಮ್ಮ ಸ್ಮಾರ್ಟ್ ಫೋನಲ್ಲಿ ಒಂದು ಬ್ಯಾಟ್ರಿ ಲೈಫ್ನ ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಬೋದು, ಅದು ಗೇಮ್ ಆಡಬೇಕಾದ್ರೆ ಆಗಿರಲಿ, ವಿಡಿಯೋ ನೋಡಬೇಕಾದ್ರೆ, ಮೂವಿ ನೋಡಬೇಕಾದ್ರೆ ಇಂಥ ನಮಗೆ ಜಾಸ್ತಿ ಬ್ಯಾಟ್ರಿ ಬೇಕಾಗುತ್ತೆ. ಹಾಗಾದರೆ ಯಾಕಪ್ಪ ನನ್ನ ಸ್ಮಾರ್ಟ್ ಫೋನಲ್ಲಿ ಬೇಗ ಬ್ಯಾಟ್ರಿ ಡ್ರೈನ್ ಆಗ್ತಾ ಇದೆ, ಮತ್ತು ಇದನ್ನು ಯಾವ ರೀತಿ ನಮ್ಮದು ಇನ್ಕ್ರೀಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆ ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಫ್ರೀ ಆಫ್ ಸ್ಪೇಸ್, ನಿಮ್ಮ ಒಂದು ಮೆಮರಿ ಕೂಡ ಫುಲ್ ಆಗಿರುತ್ತೆ. ಸೊ ಡೂಪ್ಲಿಕೇಟ್ ಫೈಲ್ಸ್ ಇರುತ್ತೆ, ನಿಮಗೆ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋಗಳು ಕೂಡ ಇರಲ್ಲ, ಹಲವಾರು ಅಪ್ಲಿಕೇಶನ್ಸ್ನ ಇಟ್ಕೊಂಡಿರ್ತೀರ. ಇದರದೆಲ್ಲ ಅವಶ್ಯಕತೆ ನಿಮ್ಗೆ ಇರಲ್ಲ, ಬಟ್ ಅದು ಫೈಲ್ಸ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗಲ್ಲ. ಇಂಥ ಒಂದು ಡೂಪ್ಲಿಕೇಟ್ ಫೈಲ್ಸ್ ಆಗಿರಲಿ ಅಥವಾ ಯೂಸ್ಲೆಸ್ ಫೋಟೋ, ವಿಡಿಯೋ, ಇಮೇಜಸ್, ಇದನ್ನ ಕೂಡ ಯಾವ ರೀತಿ ಒಂದು ಕಚರನ ಕ್ಲಿಯರ್ ಮಾಡೋದಂತ ಕೂಡ ನಿಮಗೆ ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ನನ್ನ ಪ್ರಕಾರ ನೀವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರಪ್ಪ ಅಂದ್ರೆ ಸಿಂಪಲ್ ಆಗಿ 2 ಸ್ಟೆಪ್ಸ್ ಮಾತ್ರ ಇದೆ. 1 ರಿಂದ 1.5 GB ಆರಾಮಾಗಿ ಫ್ರೀ ಸ್ಪೇಸ್ ಮಾಡ್ಕೋಬಹುದು ನಿಮ್ಮ ಸ್ಮಾರ್ಟ್ ಫೋನಲ್ಲಿ. ಸೊ ಪಕ್ಕ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋಕೆ ಮರಿಬೇಡಿ ಎಷ್ಟೊಂದು ಫ್ರೀ ಸ್ಪೇಸ್ನ ಮಾಡ್ಕೊಂಡ್ರೆ. ಸೊ ಖಂಡಿತ ವಿಡಿಯೋ ಯೂಸ್ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಕ್ಕೆ ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲು ನಮ್ಮ ಸ್ಮಾರ್ಟ್ ಫೋನಲ್ಲಿ ಯಾವ ರೀತಿಯಾಗಿ ಫ್ರೀ ಸ್ಪೇಸ್ನ ಮಾಡ್ಕೋದು, ಯಾವ ರೀತಿ ಒಂದು ಎಕ್ಸ್ಟ್ರಾ ಸ್ಟೋರೇಜ್ನ ಪಡಿದಪ್ಪ ಅಂತ ನಿಮಗೆ ಒಟ್ಟೊಂದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೆಲ್ಲ ಅಂತ ಇರ್ಬೋದು, ಏನಪ್ಪ ನನ್ನ ಹತ್ರ 64 GB ಇದೆ, ಜಸ್ಟ್ ಒಂದು 20 GB ಯೂಸ್ ಮಾಡಿದ್ದೀನಿ, ಇನ್ನೂ 30 ರಿಂದ 35 GB ಫ್ರೀ ಸ್ಪೇಸ್ ಇದೆ, ನಾನು ಇದನ್ನು ಯೂಸ್ ಮಾಡ್ತೀನಪ್ಪ, ನನಗೆ ಇದರ ಅವಶ್ಯಕತೆ ಇಲ್ಲ ಅಂತ ಇರ್ಬೋದು. ಬಟ್ ಒಂದು ಥಿಂಕ್ ಏನಪ್ಪ ಅಂದರೆ, ನಿಮ್ಮ ಸ್ಮಾರ್ಟ್ ಫೋನಲ್ಲಿ ವಾಟ್ಸಪ್ನ ಯೂಸ್ ಮಾಡ್ತಿದ್ದೀರಾ, ವಾಟ್ಸಪ್ನಲ್ಲಿ ಹಲವಾರು ಚಾರ್ಟ್ಸ್ಗಳಿದೆ, ಹಲವಾರು ಇಮೇಜಸ್ ಇದೆ. ಸೊ ಇದೇ ಒಂದು ಸೇಮ್ ಇಮೇಜ್ನ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡಿರ್ತೀರಾ. ಸೊ ಡಬಲ್ ಇಲ್ಲಿಂದ ಡೇಟಾ ಸೇವ್ ಆಗಿರುತ್ತೆ, ವಿಡಿಯೋಗಳು ಸೇವ್ ಆಗಿರುತ್ತೆ, ಇದೇ ರೀತಿಯಾಗಿ ಜಂಕ್ ಫೈಲ್ಸ್ ಇರುತ್ತೆ, ಬೇರೆ ಬೇರೆ ಒಂದು ಡೇಟಾ ಎಲ್ಲ ಸೇವ್ ಆಗಿರುತ್ತೆ. ಸೊ ಇದನ್ನ ಕ್ಲೀನ್ ಮಾಡ್ಕೊಂಡಾಗ ನಿಮ್ಮ ವಾಟ್ಸಪ್ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ಸ್ಟೋರ್ನ ಎಲ್ಲ ಇಟ್ಕೊಂಡು ನಂತರ ಅದೇ ಒಂದು ಚಾಟ್ನ ಓಪನ್ ಮಾಡಬೇಕಾದ್ರೆ ಫಟಾಕ್ಸ್ ಓಪನ್ ಆಗಲ್ಲ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹೀಗಾಗಿ ಪ್ರತಿ ಅಪ್ಲಿಕೇಶನ್ ಒಂದು ಜಂಕ್ ಫೈಲ್ಸ್ ಇರುತ್ತೆ, ಯೂಸ್ಲೆಸ್ ಏನಿರುತ್ತೆ ಡೇಟಾ, ಇದನ್ನೆಲ್ಲ ನಾನು ಕ್ಲಿಯರ್ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ 2 ಸ್ಟೆಪ್ಸ್ ಮಾತ್ರ ಇದೆ. ಸೊ ಮೊದಲು ನೀವು ಏನು ಮಾಡಬೇಕಾಗತ್ತೆ, ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ES ಫೈಲ್ ಎಕ್ಸ್ಪ್ಲೋರರ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಈ ಒಂದು ಅಪ್ಲಿಕೇಶನ್ ಅಥವಾ ಫೈಲ್ ಮ್ಯಾನೇಜರ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಇಂಟರ್ನಲ್ ಸ್ಟೋರೇಜ್ ಒಳಗೆ ವಾಟ್ಸಪ್ ಅಂತ ಒಂದು ಅಪ್ಲಿಕೇಶನ್ ಒಂದು ಫೋಲ್ಡರ್ ಇರುತ್ತೆ, ಇದನ್ನ ಓಪನ್ ಮಾಡ್ಕೊಳ್ಳಿ. ನಂತರ ನಿಮಗೆ ಕೆಳಗಡೆ ಸ್ವೈಪ್ ಮಾಡಿದ ನಂತರ ಮೀಡಿಯಾ ಅಂತ ಕಾಣಿಸುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸೆಂಟ್ ಅಥವಾ ವಿಡಿಯೋಸ್ ಎಲ್ಲ ನಿಮಗೆ ನೋಡೋಕೆ ಸಿಗುತ್ತೆ, ಆ ಸೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ ಹಲವಾರು ವಿಡಿಯೋ, ಇಮೇಜಸ್, ಫೋಟೋ ಇದೆಲ್ಲ ಕಾಣಿಸುತ್ತೆ. ಇದರಲ್ಲಿ ಇನ್ನೊಂದು ಒಂದೊಂದೇ ಕ್ಲಿಯರ್ ಮಾಡಬೇಕಾಗತ್ತೆ. ಸೆಂಟ್ ಐಟಮ್ಸ್ ಅಂದರೆ ನಾನು ಯಾರಿಗೆ ಸೆಂಡ್ ಮಾಡಿದ್ದೀನಿ ಮೆಸೇಜ್ನ, ಇಮೇಜಸ್ನ, ಅದೆಲ್ಲ ಡೂಪ್ಲಿಕೇಟ್ ಆಗಿರುತ್ತೆ. ರಿಸೀವ್ಡ್ ಐಟಮ್ಸಲ್ಲಿ ಆ ಒಂದು ಫೋಟೋ ಎಲ್ಲ ಇರುತ್ತೆ, ಅದು ಮೇನ್ ನಮ್ಮ ಒಂದು DCIM ಫೋನ್ ಇರುತ್ತೆ. ಬಟ್ ಒಂದು ಸೆಂಟ್ ಐಟಮ್ಸ್ ಏನಿದೆ ಇದು ನಮಗೆ ಡೂಪ್ಲಿಕೇಟ್ ಆಗಿರುತ್ತೆ. ಇದನ್ನ ನೀವು ಆಫೀಸಿಯಲ್ ಆಗಿ ನಿಮ್ಮ ಕೈಯಿಂದ ಇದನ್ನ ಡೌನ್ಲೋಡ್ ಅಥವಾ ಡಿಲೀಟ್ ಮಾಡ್ಕೋಬೋದು. ಇದನ್ನ ಸೊ ಇದರಿಂದ ವೀಡಿಯೋಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಿ, ಇಮೇಜನ್ನ ಸೆಲೆಕ್ಟ್ ಮಾಡ್ಕೊಂಡು ಇವನ್ನೆಲ್ಲ ಡಿಲೀಟ್ ಮಾಡಿ, ಇದನ್ನ ಕ್ಲಿಯರ್ ಮಾಡಿ. ಸೊ ವಾಟ್ಸಪ್ ಇವಾಗ ಬೆಣ್ಣೆ ಥರ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಸ್ವಲ್ಪ ಚೇಂಜಸ್ನ ಪಕ್ಕ ನೀವು ನೋಡ್ತೀರಾ. ಎರಡನೇದಾಗಿ ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ಇನ್ನು ಜಂಕ್ ಫೈಲ್ಸ್ ಎಲ್ಲ ಇರುತ್ತೆ, ನಿಮ್ಗೆ ಏನೋದು ಸ್ವಲ್ಪ ಅರ್ಥ ಆಗಲಿಲ್ಲಪ್ಪ ಅಂದರೆ ಇಲ್ಲಿಂದ ಡೂಪ್ಲಿಕೇಟ್ ಫೈಲ್ ಫಿಕ್ಸರ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ಸೊ ಪಕ್ಕ ಇದು ನಿಮಗೆ ಒಂದು 700 ರಿಂದ 800 MB ಆರಾಮಾಗಿ ಫ್ರೀ ಸ್ಪೇಸ್ ಮಾಡಿಕೊಡುತ್ತೆ. ಸೊ ಇದು ಡೂಪ್ಲಿಕೇಟ್ ಫೈಲ್ಸ್. ಇವಾಗ ನಿಮಗೆ ಆ ಮೊದಲನೇ ಪಾಯಿಂಟ್ ಸಕ್ಸಸ್ ಆಗಿ ಆಗಲಿಲ್ಲಪ್ಪ ಅಂದರೆ ಈ ಒಂದು ಅಪ್ಲಿಕೇಶನ್ ಸಹಾಯದಿಂದ ಸಿಂಪಲ್ ಆಗಿ ಅಪ್ಲಿಕೇಶನ್ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ರೈಟ್ ಮೇಲೆ ಈ ರೀತಿಯಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಇದು ಸ್ಕ್ಯಾನ್ ಆಗುತ್ತೆ, ಟೈಮ್ ತಗೊಳ್ಳುತ್ತೆ. ಎಷ್ಟೊಂದು ಡೂಪ್ಲಿಕೇಟ್ ಫೈಲ್ಸ್ ಇದೆ, ಜಂಕ್ ಫೈಲ್ಸ್ ಏನಿದೆ, ಇದನ್ನೆಲ್ಲ ಒಂದು ಸ್ಕ್ಯಾನ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಸೊ 1 ರಿಂದ 2 ನಿಮಿಷ ವೇಟ್ ಮಾಡಿ, ಇದೆಲ್ಲ ಸ್ಕ್ಯಾನ್ ಆಗುತ್ತೆ. ಸೊ ನೀವು ನೋಡಿದ ಹಾಗೆ ಇಷ್ಟೊಂದು ಡೇಟಾ ನಾನು ಇವಾಗ ಫ್ರೀ ಸ್ಪೇಸ್ನ ನೋಡ್ತಾ ಇದ್ದೀನಿ. ಸೊ ಇದಕ್ಕೂ ಹೆಚ್ಚಿತ್ತು, ನಾನು ಮೊನ್ನೆ ಅಷ್ಟೇ ಕ್ಲಿಯರ್ ಮಾಡಿದ್ದೀನಿ. ಸದ್ಯಕ್ಕೆ ನೀವು ಇಲ್ಲಿಂದ ಆರಾಮಾಗಿ ಇಷ್ಟೊಂದು MB ನಿಮ್ಮಿಂದ ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ತುಂಬ ಇಂಟ್ರೆಸ್ಟಿಂಗ್ ಇದೆ. ನಿಮ್ಗೆ ಎಷ್ಟು MB ಕ್ಲಿಯರ್ ಆಯಿತು ಅಥವಾ GB ನಲ್ಲಿ ಕ್ಲಿಯರ್ ಆಯಿತು ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬೇಡಿ. ಇನ್ನು ನೆಕ್ಸ್ಟ್ 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ನೀವೊಂದು ಫೋಟೋ ವಿಡಿಯೋಗಳನ್ನ ಗೂಗಲ್ ಡ್ರೈವ್ನಲ್ಲಿ ಸೇವ್ ಮಾಡ್ತಾ ಇರಿ ಅಥವಾ ಡ್ರಾಪ್ ಬಾಕ್ಸ್ನಲ್ಲಿ ಸೇವ್ ಮಾಡ್ತಾ ಇರಿ. ಸೊ ನಿಮಗೆ ಅಲ್ಲಿಂದ ಗೂಗಲ್ ಡ್ರೈವ್ನಲ್ಲಿ 550 GB ನಿಮಗೆ ಸ್ಪೇಸ್ ಸಿಗುತ್ತೆ. ಅದ್ಬಿಟ್ರೆ ನೀವೊಂದು ಗೂಗಲ್ ಡ್ರಾಪ್ ಬಾಕ್ಸ್ನಲ್ಲಿ ಅನ್ಲಿಮಿಟೆಡ್ ಇದೆ, ಅಲ್ಲೆಲ್ಲ ತುಂಬ ಫೋಟೋಗಳನ್ನ ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ, ಏನೊಂದು ಕ್ವಾಲಿಟಿ ಅಪ್ಲೋಡ್ ಮಾಡಿರ್ತಾರೆ ಸೇಮ್ ಅದೇ ಕ್ವಾಲಿಟಿ ನಿಮಗೆ ಸಿಗುತ್ತೆ. ಮುಂಜಾನೆ ಜಸ್ಟ್ ಲಾಗಿನ್ ಆಗಿ ಹೊಸ ಸ್ಮಾರ್ಟ್ ಫೋನ್ ಇದರಿಂದ ಲಾಗಿನ್ ಆದ್ರಪ್ಪ ಅಂದರೆ ಇಲ್ಲಿಂದ ಗೂಗಲ್ ಡ್ರಾಪ್ ಬಾಕ್ಸ್ ಅಥವಾ ಒಂದು ಬೇರೆ ಏನೆಲ್ಲ ಒಂದು ಗೂಗಲ್ ಅಸೆಸರಿ ಇದೆ, ಕಾಂಟ್ಯಾಕ್ಟ್ಸ್ ಅಲ್ಲಿಂದ ಆರಾಮಾಗಿ ಪಡ್ಕೋಬಹುದು. ಹೀಗಾಗಿ ಗೂಗಲಲ್ಲಿ ಕೂಡ ನಿಮ್ಮ ಒಂದು ಫೋಟೋ ವಿಡಿಯೋಗಳನ್ನ ಆವಾಗ ಸಿಂಕ್ ಮಾಡ್ತಾ ಇರಿ. ಯಾವಾಗ ಒಂದು ಡೇಟಾ ಖಾಲಿ ಆಗ್ತಾ ಇರುತ್ತೆ, ವೇಸ್ಟ್ ಆಗ್ತಾ ಇರುತ್ತೆ, ಆವಾಗ ಇದನ್ನ ಅಪ್ಲೋಡ್ ಮಾಡ್ತಾ ಇರಿ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಇದಷ್ಟು ನಮ್ಮ ಒಂದು ಸ್ಮಾರ್ಟ್ ಫೋನಲ್ಲಿ ಸ್ಪೇಸ್ ಕ್ಲೀನಿಂಗ್ ಆಗಿತ್ತು. ಇನ್ನು ನೆಕ್ಸ್ಟ್ ಎರಡನೇದಾಗಿ ನಮ್ಮ ಸ್ಮಾರ್ಟ್ ಫೋನಲ್ಲಿ ಯಾವ ರೀತಿಯಪ್ಪ ಬ್ಯಾಟ್ರಿನ ಜಾಸ್ತಿ ಪಡ್ಕೋಬಹುದು. ಗೇಮ್ ಮಾಡಬೇಕಾದ್ರೆ ಬ್ಯಾಟ್ರಿ ಡೌನ್ ಆಗುತ್ತೆ, ಮೂವಿ ನೋಡಬೇಕಾದ್ರೆ ಬ್ಯಾಟ್ರಿ ಡೌನ್ ಆಗುತ್ತೆ. ಸೊ ಇದೇ ರೀತಿಯಾಗಿ ಡೈಲಿ ಯೂಸಸ್ ಮೇಲೆ ನಾವು ಒಂದು
ಮಾರ್ನಿಂಗ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿಪ್ಪ ಅಂದರೆ ಈವ್ನಿಂಗ್ವರೆಗೆ ನಮಗೆ ಮತ್ತೆ ಚಾರ್ಜಿಂಗ್ ಹಾಕಬೇಕಾಗತ್ತೆ. ಇಂಥ ಟೈಮ್ನಲ್ಲಿ ಯಾವ ರೀತಿನ ಒಂದು ಬ್ಯಾಕಪ್ ಪಡಿಬೋದು ಫುಲ್ ಒನ್ ಡೇ ಆಗಿ. ಸೊ ಹೆವಿ ಯೂಸರ್ ಇದ್ದೀರಾ ಕೂಡ ಸ್ವಲ್ಪ ನಿಮ್ಮಿಂದ ಪಕ್ಕ ನಿಮಗೆ ಸ್ವಲ್ಪ ಆದರೂ ಡಿಫ್ರೆನ್ಸ್ ಆಗುತ್ತೆ. 2-3 ಪಾಯಿಂಟ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ, ಪಕ್ಕ ಇವನ್ನ ಫಾಲೋ ಮಾಡಿ. ಸೊ ಫ್ರೆಂಡ್ಸ್, ಮೊದಲ ಪಾಯಿಂಟ್ ಬರುತ್ತೆ, ನಮ್ಮ ಸ್ಮಾರ್ಟ್ಫೋನಲ್ಲಿ ಹಲವಾರು ಅಪ್ಲಿಕೇಶನ್ಸ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಎಕ್ಸಾಂಪಲ್, ಈ ಒಂದು ಕ್ಲೀನ್ ಮಾಸ್ಟರ್ ಆಗಿರಲಿ, ಬೂಸ್ಟರ್, ಅದು ಇದು ಅಂತ ರ್ಯಾಮ್ ಕ್ಲೀನರ್ ಆಗಿರಲಿ, ಮ್ಯಾನೇಜ್ಮೆಂಟ್ ಆಗಿರಲಿ, ಇವರ ಅವಶ್ಯಕತೆ ನಮ್ಮ ಸ್ಮಾರ್ಟ್ಫೋನ್ಗೆ ಇಲ್ಲ. ನೀವೇನಾದ್ರು ಅಂಥ ಒಂದು ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ಅವನ್ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಾವು ಮತ್ತೊಂದು ಏನು ಮೇನ್ ತಪ್ಪನ್ನ ಮಾಡ್ತಿದ್ದೀವಪ್ಪ ಅಂದರೆ, ಇವಾಗ ನ್ಯೂಸ್ ಅಂತ ಅಪ್ಲಿಕೇಶನ್ ಇದೆ, ನ್ಯೂಸ್ ಡಾಗ್ ಅಪ್ಲಿಕೇಶನ್ಸ್ ಇದೆ. ಸೊ ಇಲ್ಲಿ ನಮಗೆ ನೋಟಿಫಿಕೇಶನ್ ಬರುತ್ತೆ, ಟಿಕ್ ಟಾಕ್ ಆಗಿರಲಿ, ಲೈಕ್ ಅಪ್ಲಿಕೇಶನ್ ಅಂತದ್ದು. ಪ್ರತಿಯೊಬ್ಬರು ಯಾರಾದರೂ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಟಾಕ್ಸೆ ನೋಟಿಫಿಕೇಶನ್ ಬಂದಿರುತ್ತೆ, ಕ್ಲಿಕ್ ಮಾಡ್ತೀವಿ. ಅಥವಾ 5-6 ನೋಟಿಫಿಕೇಶನ್ ಬಂದಿರುತ್ತೆ, ಅದೆಲ್ಲ ಬ್ಯಾಕ್ಗ್ರೌಂಡ್ ಒಂದು ಬ್ಯಾಕ್ ಪ್ಯಾನಲ್ಲಿ ನೋಡ್ತಾ ಇರ್ತೀವಿ. ಸೊ ಇವನ್ನೆಲ್ಲ ಕ್ಲಿಯರ್ ಮಾಡ್ತಾ ಇರಿ. ಅಥವಾ ಒಂದು ಆ್ಯಪ್ ಸೆಟ್ಟಿಂಗ್ಸ್ ಹೋಗಿ ನೋಟಿಫಿಕೇಶನ್ಸ್ನಲ್ಲಿಂದ ಡಿಸೇಬಲ್ ಮಾಡಿದ್ರೆ ಆ ಒಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ನಿಮಗೆ ಯಾವತ್ತೂ ಬರಲ್ಲ. ಇಂಥ ಟೈಮಲ್ಲಿ ನಿಮಗೆ ಯಾವ ಒಂದು ನೋಟಿಫಿಕೇಶನ್ ಇಷ್ಟ ಆಗಲ್ಲ ಅವನ್ನೆಲ್ಲ ಕ್ಲಿಯರ್ ಆಗಿ ಮಾಡ್ತಾರೆ, ಅಥವಾ ನೋಟಿಫಿಕೇಶನ್ಸ್ನ ಡಿಸೇಬಲ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ನಾವಿವಾಗ ಒಂದು ವಾಟ್ಸಪ್ನ ಯೂಸ್ ಮಾಡ್ತಾ ಇದ್ದೀವಿ, ವೈಫೈ ಮುಖಾಂತರ ಯೂಸ್ ಮಾಡ್ತಾ ಇದ್ದೀವಿ. ವೈಫೈನಿಂದ ನಮ್ಮ ಒಂದು ಬ್ಯಾಟ್ರಿ ಅಷ್ಟೊಂದು ಡ್ರೈನ್ ಆಗಲ್ಲ. ಇನ್ ಕೇಸ್ ನೀವು ಏನಾದರೂ ಹೊರಗಡೆ ಆಫೀಸಲ್ಲಿ ಇದ್ದೀರಾ, ಅಥವಾ ಆಫೀಸ್ ಬಿಟ್ಟು ಹೊರಗಡೆ ಇದ್ದೀರಾ, ಅಥವಾ ಬೇರೆ ಯಾವುದೇ ಒಂದು ಜಾಗದಲ್ಲಿ ನೆಟ್ನ ಯೂಸ್ ಮಾಡ್ಕೊಂಡು ಒಂದು ಸಡನ್ ಆಗಿ ಇಂಟರ್ನೆಟ್ನ ಆನ್ ಮಾಡಿದ್ರಿ, LTEನ ಆನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿಂದ ನಿಮ್ಮ ನೆಟ್ವರ್ಕ್ ಚೆನ್ನಾಗಿರುತ್ತೆ. ಒಂದೊಂದ್ಸಲ ರೇಂಜ್ ಕಮ್ಮಿ ಇದ್ದಾಗ ಜಾಸ್ತಿಯಿಂದ ರೇಂಜ್ ಹುಡುಕ್ತಾ ಹೋಗಿ ನಿಮ್ಮ ಬ್ಯಾಟ್ರಿ ಇಲ್ಲಿ ಕೂಡ ಡ್ರೈನ್ ಆಗುತ್ತೆ. ನೀವೊಂದು ವೈಫೈ ಆಫೀಸಲ್ಲಿದ್ದಾಗ ವೈಫೈ ಆನ್ ಇರುತ್ತೆ, ನಂತರ ಡೇಟಾನ ಆನ್ ಮಾಡಿರ್ತಾರೆ, 2 ಕಂಟಿನ್ಯೂ ಆನ್ ಇರುತ್ತೆ, ವೈಫೈ ಪ್ರೊಸೆಸ್ ಕೂಡ ನಡೀತಾ ಇರುತ್ತೆ, ಪ್ಲಸ್ ನಿಮ್ಮ ಒಂದು ಡೇಟಾ ಕೂಡ ಇಲ್ಲಿಂದ ಆನ್ ಇರುತ್ತೆ. ಇಂಥ ಟೈಮ್ನಲ್ಲಿ ಒಂದು ಬ್ಲೂಟೂತ್ ಆಗಿರಲಿ, ಹಾಟ್ಸ್ಪಾಟ್ ಏನೆಲ್ಲ ಇದನ್ನ ಆನ್ ಮಾಡಿದರೆ ಇವನ್ನೆಲ್ಲ ಡಿಸ್ಕನೆಕ್ಟ್ ಮಾಡ್ತಾ ಇರಿ. ಇಲ್ಲಿ ಕೂಡ ನಿಮ್ಮ ಬ್ಯಾಟ್ರಿ ಡ್ರೈನೇಜ್ ಆಗುತ್ತಿರೋದು ತುಂಬ ಕಮ್ಮಿ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ 3ನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟ್, ನಮ್ಮ ಸ್ಮಾರ್ಟ್ಫೋನಲ್ಲಿ ಆಟೋ ಅಪ್ಲಿಕೇಶನ್ ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ಪ್ಲೇಸ್ಟೋರಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಯಾವಾಗ ಒಂದು ಇಂಟರ್ನೆಟ್ನ ಆನ್ ಮಾಡ್ತೀವಿ ಅಥವಾ ವೈಫೈನ ಕನೆಕ್ಟ್ ಮಾಡ್ಕೊಳ್ತೀವಿ, ಆ ಬ್ಯಾಟ್ರಿ ಕಮ್ಮಿ ಇರುತ್ತೆ. ಅಂಥ ಟೈಮಲ್ಲಿ ವೈಫೈನ ಆನ್ ಮಾಡಿದ ತಕ್ಷಣ ಆ ಒಂದು 4-5 ಅಪ್ಲಿಕೇಶನ್ಸ್ ಏನೊಂದು ನಮಗೆ ಅಪ್ಡೇಟ್ ಬಂದಿರುತ್ತೆ, ಅದು ಆಟೋ ಅಪ್ಡೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಗೊತ್ತಿರಲ್ಲ ಡೌನ್ಲೋಡ್ ಆಗ್ತಾ ಇದೆ ಅಂತ. ಅದು ನೋಟಿಫಿಕೇಶನ್ ಪ್ಯಾನಲ್ ಕೂಡ ನಿಮಗೆ ತೋರಿಸ್ತಾ ಇರಲ್ಲ, ಒಂದೊಂದು ಸಾರಿ ತೋರಿಸುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಗೊತ್ತಿಲ್ಲದೇ ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದು ಅರ್ಧ ಗಂಟೆ ಆಗ್ಬೋದು, ನೆಟ್ವರ್ಕ್ ಕಮ್ಮಿ ಇತ್ತಂದ್ರೆ 1 ಗಂಟೆ ತನಕ ಅದು ಆಟೋ ಡೌನ್ಲೋಡ್ಸ್ ಆಗ್ತಾ ಇರುತ್ತೆ. ಬ್ಯಾಕ್ಗ್ರೌಂಡಲ್ಲಿ ತುಂಬ ಪ್ರೊಸೆಸ್ ಇರುತ್ತೆ. ಇಂಥ ಟೈಮ್ನಲ್ಲಿ 20% ಇತ್ತಪ್ಪ ಅಂದರೆ ಅದು 4-5% ಬ್ಯಾಟ್ರಿ ಬರೋಕ್ಕೆ ನಿಮಗೆ ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಇಷ್ಟೊಂದು ಬೇಗ ಕೂಡ ಡೇಟಾ ಕಮ್ಮಿ ಆಗಿಬಿಡುತ್ತೆ. ಸೊ ಇಂಥ ಟೈಮ್ನಲ್ಲಿ ನೀವೊಂದು ಆಟೋ ಡೌನ್ಲೋಡ್ಸ್ ಇದೆ ಒಂದು ಪ್ಲೇಸ್ಟೋರ್, ಅದನ್ನು ಸ್ಟಾಪ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಪಕ್ಕ ನಿಮ್ಮ ಒಂದು ಅಪ್ಲಿಕೇಶನ್ ಅಪ್ಡೇಟ್ ನೀವೊಂದು ಮನೆಯಲ್ಲಿದ್ದಾಗ ರಾತ್ರಿ ಚಾರ್ಜಿಂಗ್ ಹಾಕಿದಾಗ ಈ ಒಂದು ಅಪ್ಲಿಕೇಶನ್ಸ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಇವಾಗ ಒಂದು ಹೆವಿ ಟಾಸ್ಕ್ ಅಂದರೆ ಇವಾಗ ಒಂದು ಗೇಮ್ನ ನೋಡ್ತಿದ್ದೀರಾ, ಅಥವಾ ಒಂದು ನಿಮ್ಮ ಸ್ಮಾರ್ಟ್ಫೋನಿಂದ ಮೂವಿನ ನೋಡ್ತಿದ್ದೀರಾ, ಅಥವಾ ಒಂದು ಏನಾದರೂ ಶೂಟ್ನ ಮಾಡ್ತಿದ್ದೀರಪ್ಪ ಅಂದರೆ ಅದು ಮೇನ್ ಟಾಸ್ಕ್, ಅದೊಂದೇ ಅಪ್ಲಿಕೇಶನ್ ಓಪನ್ ಇರಬೇಕು. ನಂತರ ನೀವು ಇವಾಗ ಎಕ್ಸಾಂಪಲ್ ಇವಾಗ ವಾಟ್ಸಪ್ನಲ್ಲಿ ಮೆಸೇಜ್ ಬಂತಪ್ಪ, ನಾನೊಂದು ಕ್ಯಾಮ್ರಾ ರೆಕಾರ್ಡ್ ಮಾಡ್ತೀರಾ, ವಾಟ್ಸಪ್ನಲ್ಲಿ ಮೆಸೇಜ್ ಬಂತು, ಹಾಯ್ ಅಂತ ಮಾಡಿದ್ರು, ವಾಟ್ಸಪ್ನ ಓಪನ್ ಮಾಡಿದ್ರಿ, ಸೊ ಕ್ಯಾಮ್ರಾ ಮಿನಿ ಮಾಡಿದ್ರಿ. ಎಕ್ಸಾಂಪಲ್ ನೀವೊಂದು ರೆಕಾರ್ಡ್ನ ನೀವಾಗ ಒಂದು ರೆಕಾರ್ಡ್ನ ಮಾಡ್ತಿದ್ದೀರಿ, ನಿಮ್ಮ ಸ್ಮಾರ್ಟ್ಫೋನ್ ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಡನ್ ಆಗಿ ಹಾಯ್ ಅಂತ ಮೆಸೇಜ್ ಬಂತು ವಾಟ್ಸಪ್ನಲ್ಲಿ, ಆ ಒಂದು ಹಾಯ್ ಮೆಸೇಜ್ನ ಓಪನ್ ಮಾಡಿದ್ರೆ ಕ್ಯಾಮ್ರಾ ಮಿನಿಮೈಸ್ ಆಯಿತು. ನಂತರ ಫೇಸ್ಬುಕ್ ಚಾಟ್ನಲ್ಲಿ ಮೆಸೇಜ್ ಬಂತು, ಫೇಸ್ಬುಕ್ ಓಪನ್ ಮಾಡಿದ್ರಿ, 3 ಅಪ್ಲಿಕೇಶನ್ ಓಪನ್ ಆಯಿತು, ಲೈಕ್ನಲ್ಲಿ ನೋಟಿಫಿಕೇಶನ್ ಬಂತು, ಲೈಕ್ನಲ್ಲಿ ವಿಡಿಯೋ ನೋಡ್ಕೋದ್ರೆ. ಸೊ 4 ಅಪ್ಲಿಕೇಶನ್ಸ್ ಇದೆ. ನಾವು ಮೇನ್ ಯಾವ್ದು ಏನಕ್ಕೆ ಬಂದಿದ್ವಿ, ಇಲ್ಲಿ ಕ್ಯಾಮ್ರಾ ಓಪನ್ ಮಾಡಿದ್ವಿ, ಈ ರೀತಿಯಾಗಿ 4 ಅಪ್ಲಿಕೇಶನ್ಸ್ ಬಂತು. ಸೊ ನಂತರ ಟಿಕ್ಟಾಕ್ನ ವಿಡಿಯೋ ನೋಡ್ತೀರಾ, ಮತ್ತೆ ಮಿನಿಮೈಸ್ ಆಗಿರೋ ಒಂದು ಅಪ್ಲಿಕೇಶನ್, ಮತ್ತೆ ಕ್ಯಾಮ್ರಾ ಓಪನ್ ಮಾಡ್ತೀರಾ, ಕ್ಯಾಮ್ರಾ ಓಪನ್ ಮಾಡಿ ಮತ್ತೆ ರೆಕಾರ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ, ನೋಟಿಫಿಕೇಶನ್ ನೋಡ್ತಾ ಇರ್ತೀವಿ, ವಾಟ್ಸಪ್, ಫೇಸ್ಬುಕ್ ಇದೆಲ್ಲ ರನ್ ಆಗ್ತಾ ಇರುತ್ತೆ. ಸೊ ಇದನ್ನು ನೀವು ಕಂಟಿನ್ಯೂ ಆಗಿ ಒಂದು 5-10 ನಿಮಿಷ ಯೂಸ್ ಮಾಡಲ್ಲಪ್ಪ ಅಂದರೆ ಅವನ್ನೆಲ್ಲ ಕ್ಲೀನ್ ಮಾಡಿ. ಎಕ್ಸಾಂಪಲ್ ನಿಮಗೆ ವಾಟ್ಸಪ್ನಲ್ಲಿ ಕೂಡ ಚಾಟ್ ಮಾಡಬೇಕು, ಇನ್ಸ್ಟಾನಲ್ಲಿ ಕೂಡ ಚಾಟ್ ಮಾಡಬೇಕು, ಮತ್ತು ಫೇಸ್ಬುಕ್ನಲ್ಲಿ ಕೂಡ ಚಾಟ್ ಮಾಡಬೇಕಾದ್ರೆ 3 ಅಪ್ಲಿಕೇಶನ್ಸ್ನ ಯೂಸ್ ಮಾಡಿ. ಅದರಿಂದ 20 ಸೆಕೆಂಡ್ 20-30 ಸೆಕೆಂಡ್ ಈ ರೀತಿಯಾಗಿ ರಿಪ್ಲೈ ಮಾಡ್ತಿದ್ರೆ ಅಂದರೆ ಮಾತ್ರ ಬ್ಯಾಕ್ಗ್ರೌಂಡ್ ಇಟ್ಕೊಳ್ಳಿ. ಇಲ್ಲಾಂದರೆ 5-10 ನಿಮಿಷ ನೀವು ಬೇರೆ ಮೆಸೇಜ್ ಮಾಡಲ್ಲ, ವಾಟ್ಸಪ್ನಲ್ಲಿ ಚಾಟ್ ಮಾಡ್ತೀರಿ ಅಂದರೆ ಅವನ್ನೆಲ್ಲ ಕ್ಲೀನ್ ಮಾಡಿ. ನಿಮಗೆ ಖಂಡಿತ ನಿಮ್ಮ ಬ್ಯಾಟ್ರಿಗಳಿಂದ ಜಾಸ್ತಿ ಡ್ರೈನ್ ಆಗಲ್ಲ, ತುಂಬ ಒಂದು ಒಳ್ಳೆ ಬ್ಯಾಟ್ರಿನ ಪಡಿತೀರಾ. ಮತ್ತು ಮೇನ್ ಪಾಯಿಂಟ್ ನನಗೆ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ, ಈ ಕ್ಲೀನ್ ಮಾಸ್ಟರ್, ಬೂಸ್ಟರ್ ಅಥವಾ ಒಂದು ರ್ಯಾಮ್ ಕ್ಲೀನರ್ ಇದರ ಅವಶ್ಯಕತೆ ನಮ್ಮ ಸ್ಮಾರ್ಟ್ಫೋನ್ಗಿಲ್ಲ. ಇದಕ್ಕೆ ಸ್ಮಾರ್ಟ್ಫೋನ್ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಪಕ್ಕ ಇವನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ, ಪಕ್ಕ ನಿಮ್ಮ ಒಂದು ಬ್ಯಾಟ್ರಿ ಡ್ರೈನ್ ಆಗೋದು ಕಮ್ಮಿ ಆಗುತ್ತೆ. ಸೊ ಫ್ರೆಂಡ್ಸ್, ನನಗೆ ಅನಿಸುತ್ತೆ ನಿಮಗೆ ಪಕ್ಕ ನಿಮ್ಮ ಈ ಒಂದು ಬ್ಯಾಟ್ರಿ ಪ್ರಾಬ್ಲಮ್ ಆಗಿರಲಿ ಅಥವಾ ರ್ಯಾಮ್ ಮ್ಯಾನೇಜ್ಮೆಂಟ್ ಮತ್ತು ಒಂದು ಮೆಮರಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಸೊ ತಿಳಿಸ್ಕೊಡಿ, ನಿಮಗೆ ಏನಾದರೂ ಇಂದು ವಿಡಿಯೋ ಯೂಸ್ಫುಲ್ ಇಂತಪ್ಪ ಅಂದರೆ ಪಕ್ಕ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಸೊ ಎಷ್ಟು MB ಫ್ರೀ ಆಯಿತು ತಿಳಿಸ್ಕೊಡಿ.